ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಈ ವಾರ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡಿಕೊಳ್ಳತಕ್ಕಂಥ ಮಾಸವಾಗಿರುತ್ತೆ. ವಸ್ತುಗಳನ್ನು ಹಾಗೂ ಮನೆಯನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಧನಾತ್ಮಕ ಚಿಂತನೆಗಳಿಂದ ಈ ಮಾಸ ಸಂಪೂರ್ಣ ಪಾಸಿಟಿವ್ಲಿ ಚೇಂಜ್ ಆಗತಕ್ಕಂಥದ್ದು. ಕಳೆದುಕೊಳ್ಳತಕ್ಕಂಥ ವಸ್ತು ಲಭಿಸುತ್ತೆ, ಆಸ್ತಿಯು ನಿಮ್ಮದಾಗುತ್ತೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ತುಲಾರಾಶಿಯವರಿಗೆ ಈ ಮೇ ತಿಂಗಳು ಖಂಡಿತವಾಗಿಯೂ ಕೆಲವೊಂದು ವಿಚಾರಕ್ಕೆ ಜಾಕ್ಪಾಟ್ ಕಾದಿದೆ. ಇಂದಿನ ತಿಂಗಳಿಗೆ ಹೋಲಿಸ್ಕೊಂಡ್ರೆ ಈ ತಿಂಗಳಲ್ಲಿ ಲಾಭವನ್ನು ಹಾಗೂ ಅದೃಷ್ಟದ ತಿಂಗಳಾಗಿ ನೀವೇ ಪರಿವರ್ತನೆಯನ್ನು ಮಾಡಿಕೊಳ್ತೀರಾ. ನಿಮ್ಮ ಆತ್ಮಸ್ಥೈರ್ಯ ನಿಮ್ಮಲ್ಲಿರತಕ್ಕಂಥ ಸಂಪೂರ್ಣ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ, ಯಾವತ್ತೂ ಕೂಡ ನೀವು ತಪ್ಪನ್ನು ಮಾಡಿದ್ರು ಸರಿಯನ್ನು ಮಾಡಿದರೂ ಕೂಡ ಅದನ್ನು ಎದುರಿಸತಕ್ಕಂಥ ಶಕ್ತಿ ಉಳ್ಳವರಾಗಿರಬೇಕು. ನಿಮ್ಮ ಆತ್ಮಸ್ಥೈರ್ಯ ಸದಾಕಾಲ ಪಾಸಿಟಿವ್ ಎನರ್ಜಿಲಿರಬೇಕು. ತುಂಬ ಜನ ನೋಡಿದ್ದೀನಿ, ಎಷ್ಟು ಪಾಸಿಟಿವ್ ಕೆಲಸ ಮಾಡಿರ್ತಾರೆ ಅಂತ ಹೇಳಿದ್ರು ಕೂಡ ಅದನ್ನು ಹೇಳ್ಕೊಳ್ಳೋಕೆ ಬರ್ತಿರೋದಿಲ್ಲ ಅವ್ರಿಗೆ. ಅಂದರೆ ಅವ್ರಿಗೆ ಏನೋ ಒಂಥರ ಕಳ್ಕೊಂಡಿರ್ತಕ್ಕಂಥ ಮನಸ್ಥಿತಿ, ಸ್ಟ್ರಾಂಗಾಗಿ ಎದುರಿಸಲ್ಲ ಸಮಾಜವನ್ನು ಅಥವಾ ಕೆಲಸವನ್ನು ಅಥವಾ ಟೈಮನ್ನು. ತುಂಬ ಹಿಂಜರಿತಾರೆ, ಆತ್ಮಸ್ಥೈರ್ಯವೇ ಇಲ್ಲ ಎಷ್ಟೋ ಜನಕ್ಕೆ ಈಗಿನ ನಡುವೆ. ನಾನು ಬರ್ತಿಲ್ಲ, ತುಂಬ ಜನ ಜಾತಕ ನಂತರ ತೊಗೊಂಬರ್ತಾರೆ. ಎಷ್ಟೋ ಜನ ಹೇಳ್ತಾರೆ ಎಷ್ಟು ಶಾರ್ಪ್ ಇರ್ತಾರೆ, ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಕೊಟ್ಟಿರ್ತಾರೆ, ಎಲ್ಲವೂ ಚೆನ್ನಾಗಿ ಗೊತ್ತಿರುತ್ತೆ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಅವ್ರಿಗೆ ನಂಬಿಕೆನೇ ಇಲ್ಲ, ಅವ್ರ ಮೇಲೆ ಅವ್ರಿಗೆ ನಂಬಿಕೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಬೇರೆಯವ್ರು ಹೇಗೆ ನಂಬಿಕೆ ಇಡ್ತಾರೆ? ಈ ತಪ್ಪನ್ನು ತುಲಾರಾಶಿಯವರು ಈ ವಾರ ಮಾಡ್ಕೊಳ್ಳೋದಿಲ್ಲ. ಆತ್ಮಸ್ಥೈರ್ಯ ತುಂಬ ಚೆನ್ನಾಗಿ ವೃದ್ಧಿ ಆಗುತ್ತೆ. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಈ ವಾರ, ಅಂದರೆ ಪ್ರಮುಖ ಮೊದಲನೇ ವಾರ ಸಹಿತವಾಗಿ ಸಂಪೂರ್ಣ ಎಲ್ಲ ವಾರಗಳು ಖಂಡಿತ ತುಲಾರಾಶಿಯವರಿಗೆ ಅಭಿವೃದ್ಧಿಯ ವಾರವಾಗಿ, ಅಭಿವೃದ್ಧಿಯ ತಿಂಗಳಾಗಿ, ಅಭಿವೃದ್ಧಿಯ ದಿನಗಳಾಗಿ ಈ ಸಂಪೂರ್ಣ ತಿಂಗಳು ಟರ್ನ್ ಆಗ್ತಾ ಹೋಗುತ್ತೆ. ಹಾಗೆಯೇ ಈ ಮಾಸದಲ್ಲಿ ತಾಳ್ಮೆಯಿಂದ ತೆಗೆದುಕೊಳ್ಳತಕ್ಕಂಥ ಸಂಪೂರ್ಣ ಎಲ್ಲ ನಿರ್ಧಾರಗಳಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅಂದರೆ ತಾಳ್ಮೆಯಿಂದ ವ್ಯವಹರಿಸಿ ತಿಂಗಳು. ಅತಿಯಾದ ತಾಳ್ಮೆ ಮುಖ್ಯ. ಆ ಥರದ ನಿರ್ಧಾರಗಳು ಬೇಡ. ಯಾವುದೇ ಡಿಸಿಷನ್ನ ತೆಗೆದುಕೊಳ್ಬೇಕಾದ್ರೆ 2 ಬಾರಿ ಯೋಚಿಸಿ ತದನಂತರ ಡಿಸಿಷನ್ ತೆಗೆದುಕೊಳ್ಳಿ. ಆವಾಗ ನೀವೇನು ಲಾಭ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಆ ಲಾಭ ಡಬಲ್ ಆಗಿ ನಿಮಗೆ ಲಭಿಸತಕ್ಕಂಥದ್ದು. ಇನ್ನು ಹಿರಿಯ ಅಧಿಕಾರಿಗಳ ಪ್ರಶಂಸೆಯ ನುಡಿಗಳು, ಅವರ ಪ್ರೋತ್ಸಾಹ ಇನ್ನೂ ಕೆಲಸ ಕಾರ್ಯವನ್ನು ಯಥೇಚ್ಛವಾಗಿ ಮಾಡೋದಕ್ಕೆ ನಿಮಗೆ ಉತ್ತೇಜನವನ್ನು ಕೊಡುತ್ತೆ. ಪ್ರತಿಯೊಬ್ಬರದ್ದು ಕೂಡ ಆಸೆ ಇರುತ್ತೆ, ನಮ್ಮ ಮೇಲಿನ ಅಧಿಕಾರಿಗಳು ಅಥವಾ ಮೇಲಿನ ಬಾಸ್ ಯಾರು ಇರ್ತಾರೆ, ನಮ್ಮ ಕೆಲಸವನ್ನು ಗುರುತಿಸಬೇಕು, ಅದಷ್ಟು ಒಳ್ಳೆ ಮಾತುಗಳು ಆಡಬೇಕು, ಇನ್ನೂ ಕೂಡ ಕೆಲಸ ಮಾಡೋಕ್ಕೆ ನನಗೊಂದು ಸ್ಪಿರಿಟ್ ಸಿಗುತ್ತೆ ಅಂತ ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ಇದನ್ನು ಅಪೇಕ್ಷೆ ಮಾಡೇ ಮಾಡ್ತಾರೆ. ಆ ಅಪೇಕ್ಷೆಯ ಸಂಪೂರ್ಣ ರಿಸಲ್ಟ್ಸನ್ನು ತುಲಾರಾಶಿಯವರು ಈ ಮಾಸದಲ್ಲಿ ಕಾಣುವಂತರಾಗ್ತೀರಾ. ತುಂಬ ಜನ ಆಫೀಸ್ ನಡೆಸತಕ್ಕಂಥವ್ರು ಅಥವಾ ಒಂದು ಕಚೇರಿಯನ್ನು ಮೇಂಟೈನ್ ಮಾಡತಕ್ಕಂಥವ್ರು ನನ್ನ ಬಳಿ ಬರ್ತಾರೆ. ಕಂಪ್ನಿ ನಡೆಸೋರು ಅಥವಾ ಒಂದು ಅಡ್ಮಿನಿಸ್ಟ್ರೇಟಿವ್ ವರ್ಕನ್ನ ನೋಡ್ಕೊಳ್ತಕ್ಕಂಥವ್ರು ಅಂತ. ಅವರು ನನಗೆ ಕೊಡತಕ್ಕಂಥ ಮೊದಲು ಸಜೆಷನ್ ಏನು ಗೊತ್ತಾ? ನಿಮ್ಮ ವರ್ಕರ್ಸನ್ನು ವರ್ಕರ್ಸ್ ಥರ ಮೊದಲು ನೋಡಬೇಡಿ, ಫ್ಯಾಮಿಲಿ ರೀತಿ ನೋಡಿ. ಖಂಡಿತ ಸ್ಟ್ರಿಕ್ಟ್ ಮಾಡಬೇಕು, ಕೆಲಸ ಕಾರ್ಯದಲ್ಲಿ ಬದ್ಧತೆ ಇರಬೇಕು. ಯಾವ ಸಮಯದಲ್ಲಿ ಸ್ಟ್ರಿಕ್ಟ್ ಮಾಡಿದ್ರೆ ಉಪಯುಕ್ತ ಅಂತ ಅನಿಸುತ್ತೋ ಆ ಟೈಮಲ್ಲಿ ಸ್ಟ್ರಿಕ್ಟ್ ಮಾಡಿ. ಇನ್ಯಾವ ಟೈಮಲ್ಲಿ ಫ್ಯಾಮಿಲಿ ಥರ ನೋಡ್ಕೊಳಕ್ಕೆ ಸಾಧ್ಯ ಥರ ಫ್ಯಾಮಿಲಿ ಥರ ನೋಡ್ಕೊಳ್ಳಿ. ಖಂಡಿತ ಅವರು ಕೆಲಸವನ್ನು ಕಂಪ್ನಿ ಕೆಲಸ ಅಥವಾ ಸ್ಯಾಲ್ರಿಗೆ ಏನು ಮಾಡಬೇಕಾದ ಕೆಲಸ ಆ ಥರ ಅಂದ್ಕೊಳ್ಳಲ್ಲ, ಸ್ವಂತ ಕೆಲಸವಾಗಿ ಪರಿವರ್ತನೆ ಮಾಡಿಕೊಂಡು ಲಾಭವನ್ನು ತಂದುಕೊಡ್ತಾರೆ. ಅಂಥ ಒಳ್ಳೆಯ ಚಾಕುಚಕ್ಯತೆಯನ್ನು ತುಲಾರಾಶಿಯವರು ಈ ಮಾಸ ಬಳಸ್ಕೊಳ್ತೀರಿ. ಹಾಗೆಯೇ ಈ ಮಾಸ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡಿಕೊಳ್ಳತಕ್ಕಂಥ ಮಾಸವಾಗಿರುತ್ತೆ. ಎಷ್ಟು ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಕಾರ್ಯವನ್ನು ಈ ಮಾಸ ಮಾಡ್ತಾ ಹೋಗ್ತಿರೋ ಅಷ್ಟು ಲಾಭವನ್ನು ಗಳಿಸ್ತಾ ಹೋಗ್ತೀರಾ. ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಈ ಮಾಸ ಸ್ವಲ್ಪ ಮಟ್ಟಿಗೆ ದೂರವಾಗುತ್ತೆ. ಆರೋಗ್ಯದಲ್ಲಿ ಉತ್ತಮ ವೃದ್ಧಿಯನ್ನು ತುಲಾರಾಶಿಯವರು ಈ ಮಾಸ ನೋಡ್ಬೋದು. ಪ್ರಮುಖ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ಒಳ್ಳೆ ಲಾಭವನ್ನು ನೋಡುವಂತರಾಗ್ತೀರಾ. ಆರ್ಥಿಕ ವಿಚಾರದಲ್ಲಿ ಉತ್ತಮ ಚೇತರಿಕೆಯನ್ನು ನೀವು ಕಾಣುವಂತರಾಗುತ್ತೆ. ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಸಂಪಾದನೆಯನ್ನು ಮಾಡ್ತೀರಾ. ಯಾವಾಗಲೂ ಕೂಡ ವ್ಯಕ್ತಿಯನ್ನು ಅವನ ಕೆಲಸ ಗುರುತಿಸ್ಬೇಕೇ ಹೊರತು ಆತನ ಹೆಸರು, ಸರ್ನೇಮು, ಇಂಥ ಫ್ಯಾಮಿಲಿಯವನು ಆ ಥರ ಗುರುತಿಸ್ಬಾರ್ದು. ಈಗಿನ ತುಂಬ ಜನ ಮಾಡ್ತಿರತಕ್ಕಂಥ ತಪ್ಪೇನು ಗೊತ್ತಾ? ಆತನ ಸ್ಕಿಲ್ಸ್ಗಳನ್ನು ಅವನೇ ಕೊಲ್ಕೊಳ್ತಾ ಇದ್ದಾನೆ. ಅವನಿಗೆ ಯಾವುದೋ ಒಂದು ವಿಚಾರದಲ್ಲಿ ತುಂಬ ಚೆನ್ನಾಗಿ ಒಂದು ಸ್ಕಿಲ್ ಇರುತ್ತೆ, ಆದರೆ ಫ್ಯಾಮಿಲಿ ಯಾವುದೋ ಒಂದು ಬ್ಯಾಕ್ಗ್ರೌಂಡಲ್ಲಿ ಏನೋ ವರ್ಕ್ ನಡೀತಾ ಇದೆ ಅಂತ ಹೇಳಿದ ತಕ್ಷಣ ಯಾಕೆ ರೆಸಿಪ್ ತೆಗೆದುಕೊಳ್ಬೇಕು, ತಂದೆ ಹೆಸರು ತಾತನ ಹೆಸರು ಚೆನ್ನಾಗಿ ನಡೀತಾ ಇದೆ,
ಹೋಗಿ ಸೇರಿಕೊಂಡ್ರೆ ಅವ್ರ ಮಗ ಅವ್ರ ಮೊಮ್ಮಗ ಅಂದ್ಕೊಂಡು ಆ ಕುಟುಂಬದವ್ರು ಅಂತ ನನಗೂ ಕೂಡ ಅದೇ ಬಿಸ್ನೆಸ್ ರನ್ ಆಗುತ್ತೆ, ಜೈ ಅಂತಾರೆ ಜನ, ನಡ್ಕೊಂಡು ಹೊಟ್ಟೋಗ್ಬಿಡುತ್ತೆ ಅಂತ ತುಂಬ ಜನ ಈ ತಪ್ಪು ಡಿಸಿಷನ್ ತೆಗೆದುಕೊಳ್ತಾರೆ. ಪ್ಯಾಷನ್ ಇದ್ರೆ ಹೋಗಿ ಮಾಡಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಹಾಗಂತ ಆ ಬಿಸ್ನೆಸ್ನ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕನಸಿಗೆ ನೀವೇ ಕೊಳ್ಳಿಯನ್ನು ಇಟ್ಕೊಳ್ಬೇಡಿ. ನಿಮಗೇನೋ ಪ್ಯಾಷನ್ಸ್ ಇರುತ್ತೆ, ಇಂಥ ಇಡೀ ಫ್ಯಾಮಿಲಿ ದಿನಸಿ ಅಂಗಡಿಯನ್ನು ನಡೆಸ್ತಿರ್ತಾರೆ, ಫೇಮಸ್ ಇಡೀ ಮೈಸೂರಿಗೆ ಅಥವಾ ಬೆಂಗಳೂರಿಗೆ ಯಾವುದೋ ಒಂದು ದಿನಸಿ ಅಂಗಡಿ ಫೇಮಸ್. ನಿಮಗೆ ದಿನಸಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಐಡಿಯಾ ಇಲ್ಲ ಅಂದರೂ ಕೂಡ ಜನ ಬರ್ತಾ ಇದ್ದಾರೆ, ಸೇಲ್ ಮಾಡಿದ್ರೆ ಸಾಕು, ನಾನು ಅದೇ ಬಿಸ್ನೆಸ್ಸಾಗಿ ನೋಡ್ಕೊಳ್ತೀನಿ ಅನ್ನತಕ್ಕಂಥದ್ದು ತಪ್ಪು. ನಿಮಗೆ ಮತ್ತೊಂದು ಯಾವುದೋ ತುಂಬ ಕೆತ್ತನೆ ವಿಚಾರದಲ್ಲಿ ತುಂಬ ಕ್ರಿಯೇಟಿವಿಟಿ ಇರುತ್ತೆ. ಒಂದು ವಸ್ತು ಕೊಟ್ಟರೆ ಅರ್ಧ ಗಂಟೆಲಿ ಚೆನ್ನಾಗಿ ಕೆತ್ತು ಬಿಸಾಕ್ತೀರಿ. ಆ ಥರ ಚೆನ್ನಾಗಿ ಕೆತ್ತೋರು ಇಡೀ ನಿಮ್ಮ ನಗರದಲ್ಲೇ ಹುಡುಕರು ಸಿಗೋಲ್ಲ, ಡಿಮ್ಯಾಂಡ್ ಇರುತ್ತೆ ನಿಮಗೆ. ಯಾಕಂದರೆ ರಿಸ್ಕ್ ಜಾಸ್ತಿ ಇರುತ್ತೆ, ಎಲ್ಲಿ ಲಾಸ್ ಆಗಿಬಿಡುತ್ತೋ, ಎಲ್ಲಿ ಕಳ್ಕೊಂಬಿಡ್ತೀನೋ ಇನ್ವೆಸ್ಟ್ ಮಾಡಿಬಿಟ್ಟು, ಅಥವಾ ನಡೀತಿದ್ದಂಗೆ ಬಿಸ್ನೆಸ್ ನಿಂತೋಗ್ಬಿಡುತ್ತೋ, ಸಾಲಗಳು ಜಾಸ್ತಿ ಆಗುತ್ತೆ, ಈ ಥರ ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಬಾಧಿಸುತ್ತೆ. ಸೊ ಇಂಥ ವಿಚಾರಗಳನ್ನು ತುಲಾರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ನಿಭಾಯಿಸ್ಕೊಳ್ತಕ್ಕಂಥದ್ದು ಈ ಮಾಸ. ಧನಾತ್ಮಕ ಚಿಂತನೆಗಳಿಂದ ಈ ಮಾಸ ಸಂಪೂರ್ಣ ಪಾಸಿಟಿವ್ಲಿ ಚೇಂಜ್ ಆಗತಕ್ಕಂಥದ್ದು. ಅಂದರೆ ಧನಾತ್ಮಕ ಚೇಂಜಸ್ ನಾವು ಹೇಳ್ತಾ ಇರ್ತೀವಿ. 10,000 ನೀವು ಪಾಸಿಟಿವ್ ಥಿಂಕ್ ಮಾಡಿದ್ರೆ ಆಟೋಮೆಟಿಕ್ಲಿ ನೆಗೆಟಿವ್ ಥಿಂಗ್ಸ್ ನಿಮ್ಮ ಹತ್ರ ಬರೋದೇ ಇಲ್ಲ. 10,000 ನೆಗೆಟಿವ್ ಥಿಂಕ್ ಮಾಡಿಸಿದ್ರೆ ಒಂದೇ ಒಂದು ಪಾಸಿಟಿವ್ ಥಿಂಕ್ ಬರಲ್ಲ, ಖಂಡಿತ ಆಗೋದು. ಸ್ಥಳ, ಜಾಗ, ಪರಿಸ್ಥಿತಿ ನಿಮ್ಮನ್ನು ತುಳಿತಾ ಇದ್ರೂ ಕೂಡ ಇಲ್ಲ ನಾನು ಗೆಲ್ತೇನೆ, ಆ ಆತ್ಮವಿಶ್ವಾಸದೊಂದಿಗೆ ಒಳ್ಳೆ ಧನಾತ್ಮಕವಾಗಿ ಪಾಸಿಟಿವ್ಲಿ ನೀವು ಯೋಚನೆ ಮಾಡ್ತಾ ಹೋಗಿ ಖಂಡಿತ ಲಾಭ ಕಟ್ಟಿಟ್ಟಿರುತ್ತೆ. ಕಳೆದುಕೊಂಡಂತಹ ವಸ್ತುಗಳು, ಆಸ್ತಿ ಈ ಮಾಸದಲ್ಲಿ ಲಭಿಸತಕ್ಕಂಥದ್ದು. ಅಂದರೆ ತುಲಾರಾಶಿಯವರು ಏನೋ ವಸ್ತು ಕಳ್ಕೊಂಬಿಟ್ಟಿರ್ತೀರಿ, ಯಾವುದೋ ಆಸ್ತಿ ನಿಮ್ಮ ಕೈಗೆ ಸೇರಬೇಕು ಅಂತ ಇರುತ್ತೆ, ಎಲ್ಲ ನಿಮ್ಮ ಪರವಾಗಿದ್ರೂ ಕೂಡ ಪರಿಸ್ಥಿತಿಗಳು ನಿಮಗೆ ಅದು ಅನುವು ಮಾಡಿಕೊಡ್ತಿರಲ್ಲ, ಹಿಂದೆ ಮುಂದೆ ಜಗ್ಗಾಡಿ ಪೋಷ್ಪನ ಆಗ್ತಾನೆ ಇರುತ್ತೆ. ಆ ಥರ ಏನೇ ಇದ್ದರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಸ್ವಲ್ಪ ಆ ವಿಚಾರಕ್ಕೆ ಈ ಮಾಸ ಪ್ರಯತ್ನವನ್ನು ಪಡಿ. ಕಳೆದುಕೊಳ್ಳತಕ್ಕಂಥ ವಸ್ತು ಲಭಿಸುತ್ತೆ, ಆಸ್ತಿಯು ನಿಮ್ಮದಾಗುತ್ತೆ. ಈ ಮಾಸ ತುಲಾರಾಶಿಯವರು ಭುವನ ಸಹಿತವಾಗಿ ವಸ್ತುಗಳನ್ನು ಹಾಗೂ ಮನೆಯನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಶುಕ್ರನ ಅನುಗ್ರಹದಿಂದ ಯಾರ ಮನೆಯನ್ನು ಖರೀದಿ ಮಾಡಬೇಕು ಅಂತಿದ್ದವರು, ಅಥವಾ ಚೆನ್ನಾಗಿರತಕ್ಕಂಥ ಒಂದು ಬಾಡಿಗೆಗೋ ಭೋಗಿಗೋ ಮನೆಗೆ ಹೋಗಿ ಸ್ವಲ್ಪ ವರ್ಷ ಸೆಟ್ಲ್ ಆಗಬೇಕು ಅಂದ್ಕೊಂಡಿರೋರು, ಮನೆಗೆ ಉಪಯುಕ್ತವಾದಂಥ ಐಷಾರಾಮಿ ವಸ್ತುಗಳನ್ನು ತರಬೇಕು ತುಂಬ ದಿನದಿಂದ ಅಂದ್ಕೊಂಡು ಕೂಡ ಈಡೇರ್ತಾ ಇಲ್ಲ ಅಂತ ಮನಸ್ಸಿಗೆ ಬೇಜಾರಾಗಿದ್ದವ್ರಿಗೆ ಈ ಮಾಸ ಶುಭ ಸುದ್ದಿ. ಖಂಡಿತವಾಗಿಯೂ ಈ ಮಾಸ ಮನೆಗೆ ಉಪಯುಕ್ತವಾದ ವಸ್ತುವನ್ನು, ಭೂಮಿಯನ್ನು, ಮನೆಯನ್ನು ಖರೀದಿ ಮಾಡತಕ್ಕಂಥ ಎಲ್ಲ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಳ್ಳಿ, ಖಂಡಿತ ಶುಭವಾಗತ್ತೆ. ಹಾಗೆಯೇ ಶತ್ರುಗಳ ವಿರುದ್ಧ ಉತ್ತಮ ಜಯತ್ವವನ್ನು ಈ ಮಾಸ ಗಳಿಸ್ತೀರ. ಪ್ರತಿಯೊಬ್ಬ ವ್ಯಕ್ತಿಗೂ ಈ ಕಲಿಯುಗದಲ್ಲಿ ಶತ್ರು ಇದ್ದಿದ್ದೆ. ಆತ ನಿಮಗೆ ಹೇಗೆ ಕಾಣಿಸ್ಕೊಳ್ಳೋದೇ ಇಲ್ಲ, ಅಗೋಚರವಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಕೆಡುತ್ತಾ ಹೋಗ್ತಿರ್ತಾನೆ. ನೀವೆಷ್ಟೇ ಕೆಡಿದ್ರೂ ಕೂಡ ಅಂತರ ವಿರುದ್ಧ ಜಯತ್ವ ಪ್ರಾಪ್ತಿ ಮಾಡಿಕೊಳ್ಳೇಬೇಕು. ಅಂದರೆ ಇದು ಕಲಿಯುಗ, ಬದುಕಲೇಬೇಕಲ್ಲ. ಹಾಗಾಗಿ ಈ ಮಾಸ ಉತ್ತಮ ಗೆಲುವು ನಿಮ್ಮದಾಗಿರುತ್ತೆ. ಇರತಕ್ಕಂಥ ಸಂಪೂರ್ಣ ಶತ್ರುವಿನ ಬಾಧೆ ಖಂಡಿತವಾಗಿಯೂ ನಿಮ್ಮ ಚಾಕುಚಕ್ಯತೆಯಿಂದ, ನಿಮ್ಮ ಬುದ್ಧಿಶಕ್ತಿಯಿಂದ ದೂರ ಮಾಡಿಕೊಡ್ತೀರಿ. ತುಲಾರಾಶಿಯವರು ನಿಮ್ಮ ನಾಯಕತ್ವ ಗುಣಕ್ಕೆ ಉತ್ತಮ ಪ್ರಶಂಸೆಯ ನುಡಿಗಳು ಹಾಗೂ ಗುರುತಿಸುವಿಕೆ ತುಂಬ ಚೆನ್ನಾಗಿ ಈ ಮಾಸ ಲಭಿಸತಕ್ಕಂಥದ್ದು. ನಿಮ್ಮನ್ನು ಗುರುತಿಸ್ತಾರೆ ಜನ, ನಿಮ್ಮ ನಾಯಕತ್ವವನ್ನು ಒಪ್ಕೊಳ್ತಾರೆ, ಹಾಗೂ ನಿಮ್ಗೆ ಎಲ್ಲ ರೀತಿಯ ಪ್ರೋತ್ಸಾಹ ನುಡಿಗಳನ್ನು, ಎಲ್ಲ ರೀತಿಯ ಸಹಕಾರವನ್ನು ಜನಗಳಿಂದ ನೀವು ಅಪೇಕ್ಷೆ ಮಾಡ್ಬೋದು. ತಿಳಿದಿರಲಿ, ಕೆಲಸ ಕಾರ್ಯಗಳಿಗೆ ಇರತಕ್ಕಂಥ ನಿಮ್ಮ ನಿರಾಸಕ್ತಿ ಸಂಪೂರ್ಣ ಈ ಮಾಸದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸತಕ್ಕಂಥದ್ದು. ನಿರಾಸಕ್ತಿ ಬೇಡ ತುಲಾರಾಶಿಯವರಿಗೆ. ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಳಿದ್ದು ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದರೆ ನಿಮ್ಮ ಕೈಯಾರ ನೀವೇ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಭಗವಂತ ಅವಕಾಶ ಕೊಡ್ತಾನೆ. ಸ್ವಲ್ಪ ಮೈ ಚಳಿ ಬಿಟ್ಟು, ಸೋಂಬೇರಿತನವನ್ನು ಬಿಟ್ಟು ಕೆಲಸ ಕಾರ್ಯ ಮಾಡಿದರೆ ಖಂಡಿತ ಈ ಮಾಸ ಲಾಭ. ಇಲ್ಲ ಮುಂದಿನ ವಾರ ಮಾಡ್ತೀನಿ, ಸ್ವಲ್ಪ ಹಿಂದೆ ಮುಂದೆ ಸೇರ್ಕೊಂಡು ಮಾಡ್ತೀನಿ, ಮಾಡೋಣ, ಈ ಥರ ಮೈಂಡ್ ಸೆಟ್ಟಲ್ಲಿ ಕೂತ್ಕೊಂಡ್ರೆ ಖಂಡಿತ ಏನನ್ನು ಪಡಿಬೇಕು ಅಂತ ಅಂದ್ಕೊಂಡಿರ್ತೀರಿ ಅದರ ಅರ್ಧದಷ್ಟು ಕೂಡ ಪಡೆಯೋಕ್ಕೆ ಸಾಧ್ಯವಿಲ್ಲ. ನೆನಪಿಟ್ಕೊಳ್ಳಿ. ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್, ಸ್ವಲ್ಪ ಶ್ರಮ ಯಥೇಚ್ಛವಾಗಿ ಬೇಕಾಗಿರುತ್ತೆ ನಿಮ್ಮ ಕಡೆಯಿಂದ. ಈ ಮಾಸ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಏರುಪೇರಾಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಪ್ಲಸ್ ಆ್ಯಂಡ್ ಮೈನಸ್ ಆಗತಕ್ಕಂಥ ಜಾಸ್ತಿ ಇರುತ್ತೆ. ಆರ್ಥಿಕವಾಗಿ ಹಿಂದೆ ಮುಂದೆ ಆಗುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಫಿನಾನ್ಷಿಯಲಿ ಡಿಸಿಷನ್ ತೆಗೆದುಕೊಳ್ಳಿ. ನಿಮ್ಮೆಲ್ಲ ಯೋಜನೆಗಳು ಸರಿಯಾದ ಸಮಯಕ್ಕೆ ಈ ಮಾಸ ಪೂರ್ಣಗೊಳ್ಳತಕ್ಕಂಥದ್ದು ಕಷ್ಟ. ಯಾವುದೋ ಒಂದು ಪ್ರಾಜೆಕ್ಟ್ ಕೈ ಎತ್ಕೊಂಡಿರ್ತೀರಿ, ಕೆಲಸ ಮಾಡಬೇಕು ಅಥವಾ ಏನೋ ಒಂದು ಫಿನಿಷ್ ಮಾಡಬೇಕು, ಒಂದು ಅಭಿವೃದ್ಧಿ ವಿಚಾರಕ್ಕೆ ಈ ವಾರ ಡೆಡ್ಲೈನು, ಈ ತಿಂಗಳು ಡೆಡ್ಲೈನ್ ಅಂತ ಅಂದ್ಕೊಂಡಿರ್ತೀರಿ.
ಅಂಥ ಕೆಲಸ ಕಾರ್ಯಗಳು ಖಂಡಿತವಾಗಿಯೂ ಈ ಮಾಸ ಆನ್ ಟೈಮ್ ಕಂಪ್ಲೀಟ್ ಆಗತಕ್ಕಂಥದ್ದು ಕಷ್ಟವಿದೆ. ಸ್ವಲ್ಪ ಶ್ರಮ ಬೇಕು. ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತೀರೋ ಅಷ್ಟು ಈ ಮಾಸ ಲಾಭವನ್ನು ನೋಡುವಂತಾಗ್ತೀರಾ. ಕೆಲಸದ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳೇ ಸ್ವಲ್ಪ ಮಟ್ಟಿಗೆ ಕಿರಿಕಿರಿನ ತಂದು ಕೊಡ್ತಾರೆ ನಿಮಗೆ. ಅಭಿವೃದ್ಧಿಯ ವಿಚಾರವನ್ನು ನೋಡೋದಾದರೆ ಜೀವನದಲ್ಲಿ ಈ ಮಾಸ ಇರತಕ್ಕಂಥ ಕಮಿಟ್ಮೆಂಟ್ಗಳನ್ನ ತೀರಿಸ್ಕೊಂಡು ಜೀವನವನ್ನು ಈ ಮಾಸ ಬ್ಯಾಲೆನ್ಸ್ ಮಾಡಿದ್ರೆ ಸಾಕು ಅನ್ನೋ ಮಟ್ಟಿಗೆ ಬಂದಿರುತ್ತೆ. ಬಿಕಾಸ್ ಆಫ್ ಅಧಿಕವಾದ ಖರ್ಚು, ಅನ್ನೆಸೆಸರಿ ಖರ್ಚನ್ನು ಮಾಡ್ತೀರಾ. ಅದು ನೆಸಸರಿನೇ ಇರೋದಿಲ್ಲ, ಆದರೂ ಕೂಡ ದುಡ್ಡನ್ನು ಪೋಲ್ ಮಾಡ್ಕೊಳ್ತೀರಿ. ಯಾರೋ ಪ್ರೊವೋಕ್ ಮಾಡಿದ್ರು ಅಥವಾ ತೆಗೆದುಕೊಂಡ್ಬಿಡೋದು, ಕುಡಿದು ಬಿಡೋದು, ಏನೋ ಒಂದು ಮಾಡಿದ್ರು ಅಂಥೇಳಿ. ಹಣಕಾಸಿನ ವಿಚಾರದಲ್ಲಿ ತುಂಬ ಗಮನ ಹರಿಸಿ. ಕೆಲಸದ ಕ್ಷೇತ್ರದಲ್ಲೂ ಕೂಡ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ರೆ ಬಿರುಕು ಮೂಡತಕ್ಕಂಥ ಚಾನ್ಸಸ್ಗಳಿರುತ್ತೆ. ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಇನ್ನು ಎಫೆಕ್ಟಿವ್ಲಿ ನೀವೇನಾದ್ರು ಕೆಲಸ ಕಾರ್ಯವನ್ನು ಯಥೇಚ್ಛವಾಗಿ ಮಾಡಿದ್ರೆ ಖಂಡಿತ ನೀವೇನನ್ನು ಅಪೇಕ್ಷೆ ಮಾಡ್ತೀರಾ ಎರಡರಷ್ಟು ಲಾಭವನ್ನು, ಎರಡರಷ್ಟು ಕೀರ್ತಿಯನ್ನು ಈ ಮಾಸದಲ್ಲಿ ನೀವು ಪಡೆದುಕೊಳ್ಬೋದು. ಅತಿಯಾದ ಆತ್ಮವಿಶ್ವಾಸ ಯಾವಾಗಲೂ ಕೂಡ ಸಂಕಷ್ಟವನ್ನು ತಂದುಕೊಡುತ್ತೆ. ಹೇಳ್ತಾ ಇರ್ತೀನಿ, ಪ್ರತಿಯೊಬ್ಬರು ಕೂಡ ವಿಶ್ವಾಸವಿರಬೇಕು ಕೆಲಸ ಕಾರ್ಯದಲ್ಲಿ, ಆದರೆ ಅತಿಯಾದ ವಿಶ್ವಾಸ ಬೇಡ. ಯಾವ ವ್ಯಕ್ತಿ ಅತಿಯಾದ ಆತ್ಮವಿಶ್ವಾಸ ಇಟ್ಕೊಂಡಿರ್ತಾನೋ ಒಂದಲ್ಲ ಒಂದು ದಿನ ಶಕ್ ಆಗ್ತಾನೆ, ಗೊಂದಲಕ್ಕೆ ಸಿಗಾಕೊಳ್ತಾನೆ, ಹಾಗೂ ಸೋಲನ್ನು ಕೂಡ ಒಪ್ಕೊಳ್ತಾನೆ. ಹಾಗಾಗಿ ಅತಿಯಾದ ಆತ್ಮವಿಶ್ವಾಸ ಬೇಡ. ಸ್ವಲ್ಪ ವಿಶ್ವಾಸದಿಂದ ಕೆಲಸ ಮಾಡಿ, ಅದು ಟರ್ನ್ ಟು ಪಾಸಿಟಿವ್ ವೇ ಒಳ್ಳೆ ಲಾಭವಾಗಿ ಆಗುತ್ತೆ. ಈ ಮಾಸ ತುಲಾರಾಶಿಯವರು ಲಕ್ಷ್ಮೀ ಆರಾಧನೆ ಮಾಡಿ. ಖಂಡಿತ ಮಹಾಲಕ್ಷ್ಮಿ ಶುಭವನ್ನು, ಅಭಿವೃದ್ಧಿಯನ್ನು ಎಲ್ಲ ವಿಚಾರದಲ್ಲೂ ನಿಮಗೆ ಅನುಕೂಲಗಳನ್ನು ಮಾಡಿಕೊಡತಕ್ಕಂಥ ಸಂಶಯವೇ ಬೇಡ, ಲಾಭ ದ್ವಿಗುಣವಾಗಿ ಲಭಿಸತಕ್ಕಂಥದ್ದು. ಮುಂದಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ, ಅಂದರೆ ಮೇ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇದೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ನಮ್ಮನ್ನು ಪ್ರೋತ್ಸಾಹಿಸುವ ಮುಖಾಂತರ ಇನ್ನು ಯಥೇಚ್ಛವಾಗಿ ಪ್ರತಿನಿತ್ಯವೂ ಕೂಡ ಒಳ್ಳೊಳ್ಳೆ ಸಂಚಿಕೆಗಳನ್ನ ಕೊಡಿಸೋಕ್ಕೆ ನಮಗೂ ಕೂಡ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಶುಭಮಸ್ತು.